ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿಭರತ್. ಎಲ್ಲರೂ ಹೇಗಿದ್ದೀರ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ಬೆಂಕಿಯಾದ ಮತ್ತು ಆಸಮ್ ಆದ ಒಂದು ಮೊಬೈಲು ನಿಮಗೋಸ್ಕರ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಏನಂದರೆ OnePlus Nord CE4. ಎಸ್, ಇದು ಒಳ್ಳೆಯ ಮಿಡ್ ರೇಂಜ್ ಮೊಬೈಲ್ ಅಂತ ಹೇಳಬೇಕು. ನಿಮಗೆ ಕೇವಲ 25,000ಕ್ಕೆ ಸಿಗುತ್ತೆ. 8GB RAM 128GB RAM ಬೇಸು ಮಾಡಲು ನಿಮಗೆ ಕೇವಲ 25,000ಕ್ಕೆ ಸಿಗುತ್ತೆ. ಚೆನ್ನಾಗಿದೆ ಅಂತ ಹೇಳ್ಬೇಕು. ಈ ಒಂದು ಪ್ರೈಸ್ ರೇಂಜ್ಗೆ ಬೆಂಕಿ ಸ್ಪೆಸಿಫಿಕೇಶನ್ಸ್ ನೀಡಿದ್ದೀರ ಅಂತಲೇ ಹೇಳಬೇಕು. ಅದೇನೇನು ಸ್ಪೆಸಿಫಿಕೇಶನ್ಸ್ ನೀಡಿದ್ದೀರ ಅಂತ ನೀವು ಕೇಳಬಹುದು. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ರು ಹೊಸಬ್ರು ನನ್ನ ಒಂದು ಟೆಕ್ವಿಭರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ವಿಭರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ನಾವು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಾಗ ನಮಗೆ ಸಿಮ್ ಎಲೆಕ್ಷನ್ ಪಿನ್ ಫಸ್ಟೇ ಸಿಗ್ತಾ ಇರುವಂಥದ್ದು, ಮತ್ತು ನಮಗೆ ರೆಡ್ ಕಾರ್ಡ್, ಕೇಬಲ್ ಕಾರ್ಡ್ ಮೆಂಬರ್ಶಿಪ್ ಸಿಗ್ತಿದೆ, ಮತ್ತು ನಮಗೆ ಸ್ಟಿಕರ್ಸ್, ಡಾಕ್ಯುಮೆಂಟೇಷನ್, ಮತ್ತು ನಮಗೆ ಕೇಸ್ ಸಿಗ್ತಿದೆ, ಒಳ್ಳೆಯ ಕ್ವಾಲಿಟಿ ಕೇಸು. ಮತ್ತು ನೆಕ್ಸ್ಟ್ ನಮಗೆ ಮೊಬೈಲ್ ಸಿಗ್ತಿರೋವಂಥದ್ದು. ಮೊಬೈಲ್ ಕೇಸ್ ಹಾಕೊಂಡ್ರೆ ಚೆನ್ನಾಗಿದೆ ಅಂತ ಹೇಳಬೇಕು ಫೀಲು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ನಮಗೆ ಚಾರ್ಜರ್ ಸಿಗ್ತಿದೆ, 100 ವಾಟ್ಸ್ ಸೂಪರ್ ಫಾಸ್ಟ್ ಚಾರ್ಜು, ಒಳ್ಳೆ ವಿಷಯ ಅಂತ ಹೇಳಬೇಕು. ಮತ್ತು ನಮಗೆ ಟೈಪ್ A to Type C ಚಾರ್ಜಿಂಗ್ ಕೇಬಲ್, ಸೊ ಇಷ್ಟು ನಮಗೆ ಬಾಕ್ಸಲ್ಲಿ ಸಿಗ್ತಿದೆ. ಸೊ ಇದೆಲ್ಲ ಚೆನ್ನಾಗಿರುವಂಥದ್ದು. ಪ್ಲಸ್ ಪಾಯಿಂಟ್ ಏನಂದರೆ ಕೇಸ್ ನೀಡ್ತಿದ್ದಾರೆ ಪ್ಲಸ್ ಚಾರ್ಜರ್ ನೀಡ್ತಿದ್ದಾರೆ, ಸೊ ಇದೊಂದು ಒಳ್ಳೆಯ ವಿಷಯ ಅಂತ ಹೇಳಬೇಕು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡ್ಕೊಳ್ಳೋಣ ಮೊಬೈಲ್ ಬಗ್ಗೆ ಹೇಗಿದೆ ಅಂತ. ಫಸ್ಟ್ ಮೊದಲನೇದಾಗಿ ಬಂದ್ಬಿಟ್ಟು ಕಂಪೇರ್ ಮಾಡಿಕೊಂಡ್ರೆ ನಾವು OnePlus Nord CE3 CE4ಗೆ ಸೊ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಎಲ್ಲ ಚೇಂಜ್ ಆಗಿರುವಂತಹದ್ದು. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಆಮೇಲೆ ಅದೇನಂದರೆ ಫಸ್ಟು ವೇಟ್ ನೋಡ್ಕೊಳ್ಳೋಣ. ವೇಟ್ ಬಂದ್ಬಿಟ್ಟು 186 ಗ್ರಾಮ್ OnePlus Nord CE4ಗೆ, ಆದರೆ 3ಗೆ 185. ಸೊ ಚೆನ್ನಾಗಿದೆ ಅಂತ ಹೇಳಬೇಕು. 1 ಗ್ರಾಮ್ ವೇಟ್ ಹೆಚ್ಚಾಗಿದೆ ಅಂತ ಹೇಳಬೇಕು OnePlus CE Nord 4 3ಗಿಂತ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಥಿಕ್ನೆಸ್ ಬಗ್ಗೆ ಮಾತಾಡಬೇಕಂದ್ರೆ ಥಿಕ್ನೆಸ್ ಬಂದ್ಬಿಟ್ಟು 8.4 ಇದೆ OnePlus Nord CE4ಅಲ್ಲಿ, ಆದರೆ 3ಅಲ್ಲಿ 8.2 ಇದೆ. ಸೊ ಥಿಕ್ನೆಸ್ ಇನ್ನು 0.2 mm ಇನ್ನು ಜಾಸ್ತಿ ಆಗಿರುವಂಥದ್ದು, ಸೊ ಒಳ್ಳೆಯ ವಿಷಯ ಅಂತಲೇ ಹೇಳಬೇಕು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಸೊ 2 ಅಡಿಷ್ನಲ್ ಫೀಚರ್ಸು ತೆಗೆದಾಕಿದ್ದಾರೆ, ಅದು 3 ಆ್ಯಕ್ಚುಲಿ ನನಗೆ ಇಷ್ಟ ಆಗಲಿಲ್ಲ ಅಂತಲೇ ಹೇಳಬೇಕು. ಇನ್ನು ಮೊದಲಿಂದ ಬಂದ್ಬಿಟ್ಟು ಮ್ಯಾಕ್ರೋ ಕ್ಯಾಮ್ರಾ ತೆಗೆದಾಕಿದ್ದಾರೆ. ಮ್ಯಾಕ್ರೋ ಕ್ಯಾಮ್ರಾ ಬಿಟ್ಬಿಡಿ, ಅದು ತೆಗೆದಾಕಲೇಬೇಕು. ಆದರೆ ಡಾಲ್ಬಿ ಅಟ್ಮಾಸು NFC ಇದೆರಡು ಮೇನ್ ಫೀಚರ್ಸ್ನೆಲ್ಲ ತೆಗೆದಾಕಿದರೆ ಸ್ವಲ್ಪ ಬೇಜಾರಾಯ್ತು ಅಂತ ಹೇಳಬೇಕು. ಈ 2 ಫ್ಯೂಚರ್ಸ್ ಇದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದ್ರಿಗೆ ಸ್ಕ್ರೀನ್ ಕಾರ್ಡ್ ಅಪ್ಲೈ ಮಾಡಿದ್ದಾರೆ, ಸ್ಕ್ರೀನ್ಗೆ ನೋಡ್ತಾರಲ್ಲ ತೋರಿಸ್ತಾರೆ ನಿಮಗೆ. ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳಬೇಕು. ಮತ್ತು ಇನ್ನೊಂದು ಪ್ಲಸ್ ಫೀಚರ್ ಏನಂದರೆ ಸೊ ಇದೊಂದು ಪ್ರೀಮಿಯಂ ಫೀಚರು. ಅದೇನೆಂದರೆ ಆಕ್ವಾ ಟಚ್, ನೋಡ್ತಾರ ಸ್ಕ್ರೀನ್ ತೋರಿಸ್ತಾ ನಿಮಗೆ. ಅಕಸ್ಮಾತ್ ಏನಾದರೂ ನಿಮ್ಮ ಒಂದು ಡಿಸ್ಪ್ಲೇಗೆ ನೀರು ಹನಿ ಬಿತ್ತಂದರೆ ಅಥವಾ ನೀರು ಬಿತ್ತಂದರೆ ಡಿಸ್ಪ್ಲೇ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ, ನಿಮಗೆಲ್ಲ ಗೊತ್ತಿರಬೇಕು. ಆದರೆ ಆಕ್ವಾ ಟಚ್ ಸಹಾಯದಿಂದ ನೀವು ಸೊ ಟಚ್ ಮಾಡ್ಬಾರ್ದು ಡಿಸ್ಪ್ಲೇನ, ಹೌದು ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಅಂತ ಹೇಳಬೇಕು. ಈ ಒಂದು ಪ್ರೀಮಿಯಂ ಫೀಚರ್ನ ಇಂಥ ಒಂದು ಮೊಬೈಲ್ಗೆ ತಂದಿದ್ದಾರೆ ಅಂದರೆ ಸೊ ಬಿಗ್ ಥಮ್ಸ್ ಅಪ್ ಅಂತ ಹೇಳಬೇಕು. OnePlus ಅವ್ರಿಗೆ ಚೆನ್ನಾಗಿ ಇಷ್ಟ ಆಯ್ತು ಅಂತ ಹೇಳಬೇಕು ಈ ಒಂದು ಫ್ಯೂಚರ್. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಸೊ ಚೆನ್ನಾಗಿದೆ ಅಂತಲೇ ಹೇಳಬೇಕೆಲ್ಲ, ಬಿಲ್ಡ್ ಕ್ವಾಲಿಟಿ ಎಲ್ಲ ಸೊ ಚೆನ್ನಾಗೆಲ್ಲ ಮಾಡಿದ್ದಾರೆ ಅಂತ ಹೇಳಬೇಕು ಸೊ OnePlus ಅವರು. ಸೊ ಇಷ್ಟು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎಲ್ಲ ಹೇಳಬೇಕಂದ್ರೆ ಚೆನ್ನಾಗಿದೆ ಅಂತ ಹೇಳಬೇಕು. ಇನ್ನು ನೆಕ್ಸ್ಟ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಬರೋಣ. ಸ್ಪೆಸಿಫಿಕೇಶನ್ಸ್ ಬಂದ್ಬಿಟ್ಟು ನೋಡ್ತಾರ ಸ್ಕ್ರೀನ್ ತೋರಿಸ್ತಾ ನಿಮಗೆ. ಮೊದಲನೇದಾಗಿ ಡಿಸ್ಪ್ಲೇ ಬರೋಣ. ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚಸ್ಸಿನ ಫುಲ್ HD+ ಹೊಂದಿರುವಂಥ AMOLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ. ಈ ಒಂದು ಡಿಸ್ಪ್ಲೇಗೆ 1100 ನಿಟ್ಸ್ ಬ್ರೈಟ್ನೆಸ್ ಇರುವಂಥದ್ದು, ಚೆನ್ನಾಗಿದೆ ಬ್ರೈಟ್ ಅಂತಲೇ ಹೇಳಬೇಕು. ಈ ಒಂದು ಡಿಸ್ಪ್ಲೇ ಔಟ್ಡೋರ್ಗೆ ಹೋಗಿದಾಗ ಅಥವಾ ಸನ್ಗೆ ನೀವು ಹೋಗಿದಾಗ ಈ ಒಂದು ಡಿಸ್ಪ್ಲೇ ಚೆನ್ನಾಗಿ ಕಾಣಿಸುತ್ತೆ. 1100 ನಿಟ್ಸ್ ಬ್ರೈಟ್ನೆಸ್ ಕೊಟ್ಟಿದ್ರೆ ಸೊ ಪರವಾಗಿಲ್ಲ ಅಂತ ಹೇಳಬೇಕು. ಆರ್ಡ್ರೂ ಕಾಣಿಸುತ್ತಂದರೆ ಸೊ ಇದೊಂದು ಖುಷಿ ವಿಷಯ ಅಂತಲೇ ಹೇಳಲೇಬೇಕು. ಮತ್ತು ಇದ್ರಿಗೆ HDR10+ ಸಪೋರ್ಟ್ ಐತೆ. ಇದು ಬಂದ್ಬಿಟ್ಟು
10 ಬಿಟ್ ಪ್ಯಾನಲ್ ಇರುವಂಥದ್ದು ಈ ಒಂದು ಡಿಸ್ಪ್ಲೇಗೆ ಚೆನ್ನಾಗಿದೆ ಅಂತ ಹೇಳಬೇಕು. ಅಂದರೆ ನೀವು 4K ಮೂವೀಸ್ ಏನಾದರೂ ನೋಡ್ತಿದೆ ಸೊ ನಿಮಗೆ ಚೆನ್ನಾಗಿ ಕ್ಲಾರಿಟಿ ಬರುತ್ತೆ ಅಂತ ಹೇಳಬೇಕು. ಆದರೆ ನೀವು ಯೂಟ್ಯೂಬ್ ವಿಡಿಯೋಸು HDR ಅಲ್ಲಿ ನೋಡಿದ್ರೆ 4K ಅಲ್ಲಿ ಸ್ವಲ್ಪ ಲ್ಯಾಗ್ ಆಗುತ್ತೆ ಅಂತ ಹೇಳಬೇಕು. ಇದು ತುಂಬ ಕಾಮನ್ ವಿಷಯ ಅಂತ ಹೇಳಬೇಕು. ಆದರೆ ಇದರಲ್ಲಿ ಸ್ವಲ್ಪ ತುಂಬ ಲ್ಯಾಗ್ ಆಗುತ್ತೆ ಅಂತ ಹೇಳಬೇಕು. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಫಿಕ್ಸ್ ಮಾಡಬೇಕಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಚೆನ್ನಾಗಿದೆ ಅಂತ ಹೇಳಬೇಕು ಸ್ಪೆಸಿಫಿಕೇಶನ್ಸು. ಸೊ ಇದು ಡಿಸ್ಪ್ಲೇ ಆದರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಕರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ಐತೆ, ಆದರೆ ಡಾಲ್ಬಿ ಅಟ್ಮಾಸ್ ಇಲ್ಲ. ಇದೊಂದು ಬೇಜಾರು ವಿಷಯ ಅಂತಲೇ ಹೇಳಬೇಕು. ನಾನು ಹೇಳ್ದಲ್ಲ, ಡಾಲ್ಬಿ ಅಟ್ಮಾಸ್ ಇಲ್ಲ, NFC ಇಲ್ಲ. ಇದೊಂದು 2 ಮೇನ್ ಫೀಚರಿಂದ ಸೊ ಇದೊಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳಬೇಕು. ಆದರೆ ಥಿಂಗ್ಸ್ ಬಿಗ್ ಅಪ್ಗ್ರೇಡ್ ಆಗಿದೆ ಅಂತ ಹೇಳಬೇಕು. ಅದು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇನೇನೆಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಸೆಸರ್ ನೋಡ್ಕೊಳ್ಳೋಣ. ಪ್ರಾಸೆಸರ್ ನಿಮಗೆ OnePlus Nord CE3 ಇಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 782G ಪ್ರಾಸೆಸರ್ ಇತ್ತು. ಆದರೆ ಈಗ ಅಪ್ಗ್ರೇಡ್ ಮಾಡಿ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರಾಸೆಸರ್ಗೆ ಸೊ ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ ಅಂತಲೇ ಹೇಳಲೇಬೇಕು. ಸೊ ಒಳ್ಳೆ ವಿಷಯ ಅಂತಲೇ ಹೇಳಬೇಕು. ಸೊ ಬಿಗ್ ಅಪ್ಗ್ರೇಡ್ ಇರೋಂತ ಹೇಳಬೇಕು. ಈ ಒಂದು ಪ್ರಾಸೆಸರ್ ಇಂಥ ಒಂದು ಪ್ರೈಸ್ ರೇಂಜ್ಗೆ ಕೊಡ್ತಿದ್ದಾರೆ ಅಂದರೆ ತುಂಬ ಖುಷಿ ಪಡಲೇಬೇಕು. ಮತ್ತು ನೀವು ಆಡ್ತಿದ್ದಾಗ ಗೇಮ್ಸು ನೋಡ್ತಾರಲ್ಲ, ತೋರಿಸೋ ನಿಮಗೆ ಸ್ಕ್ರೀನಲ್ಲಿ ನಾನು ಆಡ್ತಾ ಇದ್ದೀನಿ ಗೇಮ್ಸು. ಸೊ ಚೆನ್ನಾಗಿ ಆಡ್ಬೋದು ನೀವು. ಆಮೇಲೆ ಹೀಟ್ ಕೂಡ ಹಂಗೆ ಆಗುತ್ತೆ. ಸೊ 44 ಡಿಗ್ರೀಸ್ ನಾನು ನೋಡಿದಾಗ ಹೈಯೆಸ್ಟ್ ಹೀಟು. ಸೊ ಚೆನ್ನಾಗಿದೆ ಗೇಮಿಂಗ್ ಪರ್ಫಾರ್ಮೆನ್ಸ್ ಎಲ್ಲ. ನೀವು BGMI ಆಗಲಿ ಅಥವಾ ಫ್ರೀ ಫೈರ್ಲಾಗಲಿ ಸ್ಮೂತ್ ಅಥವಾ ಎಕ್ಸ್ಟ್ರೀಮ್ನಲ್ಲಿ ಅಥವಾ ಆಲ್ಟ್ರಾದಲ್ಲಿ ನೀವು ಚೆನ್ನಾಗಿ ಆಡಬಹುದು ಅಂತ ನನ್ನ ಅನಿಸಿಕೆ ಅಂತಲೇ ಹೇಳಬೇಕು. ಚೆನ್ನಾಗಿದೆ ಅಂತ ಹೇಳಬೇಕು. 60 FPS ಎಲ್ಲ ಬೆಂಕಿಯಾಗಿ ನೀವು ಗೇಮಿಂಗ್ ಆಡ್ಬೋದು ಈ ಒಂದು ಮೊಬೈಲಲ್ಲಿ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ರ್ಯಾಮ್ ನೋಡ್ಕೊಳ್ಳೋಣ. ಮುಂಚೆ ನಾವು ಕಂಪೇರ್ ಮಾಡಿಕೊಂಡ್ರೆ OnePlus Nord CE3ಲಿ 8GB ರ್ಯಾಮು, ನಿಮಗೆ 128GB ರೋಮು, ಆಮೇಲೆ 8GB 256GB, 12GB 256GB. ಆದರೆ ಈ ಸತಿ ಬರೀ 8GB ಐತೆ. 8GB ರ್ಯಾಮ್, 128GB ರೋಮ್, 8GB ರ್ಯಾಮ್, 256GB ರೋಮ್ ಅಷ್ಟೇ ನಮಗೆ ಸಿಗ್ತಾ ಇರೋವಂಥದ್ದು. ಸೊ LPDDR4X UFS 3.1 LPDDR5X ಕೊಡಬಹುದಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಅಂತಲೇ ಹೇಳಬೇಕು. ಸ್ಪೆಸಿಫಿಕೇಶನ್ಸ್ ಓಕೆ ಅಂತ ಹೇಳಬೇಕು ಈ ಒಂದು ಪ್ರೈಸ್ ರೇಂಜ್ಗೆ. ಸೊ ಅದೊಂದು ಸ್ವಲ್ಪ ರ್ಯಾಮ್ ಅಷ್ಟೇ ಅಪ್ಗ್ರೇಡ್ ಮಾಡಿದರೆ LPDDR5Xಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಮೊಬೈಲ್ ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಬೇಕು. ಮತ್ತು ನೀವು ನಿಮಗೆಲ್ಲ ಗೊತ್ತಿರಬೇಕು ಇದೆಲ್ಲ ಮೆಮೊರಿ ಫ್ಯೂಷನ್ ಎಲ್ಲ ಮಾಡಬಹುದು. ನೀವು 8+8GB 12+12GB ಈ ಥರ ಎಲ್ಲ ಮೆಮೊರಿ ಫ್ಯೂಷನ್ ಕೂಡ ಮಾಡಬಹುದು. ಈ ಒಂದು ಫ್ಯೂಚರ್ ಈ ಒಂದು ಮೊಬೈಲಲ್ಲಿ ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು. ಬೇಕಾದ್ರೆ ರ್ಯಾಮ್ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು 8GB + 8GB ವರ್ಚುವಲ್ ರ್ಯಾಮು. ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. 16GB ಸೊ 256GB ಆಗುತ್ತೆ. ಚೆನ್ನಾಗಿದೆ ಅಂತಲೇ ಹೇಳಬೇಕು ಮೊಬೈಲು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ರು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂದ್ರೆ 5500 mAh ಬ್ಯಾಟ್ರಿ. ಮುಂಚೆ 5000 ಅಷ್ಟೇ ಇದ್ದಿದ್ದು ಬ್ಯಾಟ್ರಿ OnePlus Nord CE3ಗೆ. ಮತ್ತು 100 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್, ಅದರ ಮುಂಚೆ 80 ವಾಟ್ಸ್ ಇತ್ತು. ಸೊ ಇದೊಂದು ಬಿಗ್ ಅಪ್ಗ್ರೇಡ್ ಅಂತ ಹೇಳಲೇಬೇಕು. ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಬ್ಯಾಟ್ರಿ ಕೂಡ ಸೂಪರ್ ಆಗಿರುವಂಥದ್ದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲಾಂಗ್ ಬ್ಯಾಟ್ರಿ ಲೈಫ್ ಇರುವಂತಹದ್ದು ಬೆಂಕಿ ವಿಷಯ ಅಂತಲೇ ಹೇಳಬೇಕು. ಸೊ ಥಮ್ಸ್ ಅಪ್ ಅಂತ ಹೇಳಬೇಕು OnePlus ಅವ್ರಿಗೆ. ಎಕ್ಸ್ಟ್ರಾ 500 mAh ಸೊ ಅಪ್ಗ್ರೇಡ್ ಮಾಡಿದ್ದಾರೆ. ಮತ್ತು ಇನ್ನೂ 20 ವಾಟ್ಸಿನ ಪವರ್ ಮಾಡಿ 100 ವಾಟ್ಸು ಸೂಪರ್ ವರ್ಕ್ ಫಾಸ್ಟ್ ಚಾರ್ಜಿಂಗು ನಮಗೆ ನೀಡಿದ್ದಾರೆ. ಇದು ತುಂಬ ಖುಷಿ ವಿಷಯನೇ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದ್ರ ಬಗ್ಗೆ OS ಬಗ್ಗೆ ಮಾತಾಡಬೇಕಂದ್ರೆ ಔಟ್ ಆಫ್ ದ ಬಾಕ್ಸ್ ನಿಮಗೆ Android 14 OS ಸಿಗ್ತಾ ಇರುವಂಥದ್ದು. ಸೊ OnePlus ಅವ್ರು ಗ್ಯಾರಂಟಿ ಮಾಡಿದ್ದಾರೆ 2 years ಆಂಡ್ರಾಯ್ಡ್ ಅಪ್ಡೇಟ್ಸ್, 3 years ಸೆಕ್ಯೂರ್ ಅಪ್ಡೇಟ್ಸ್ ಅಂತ. ಸೊ 2+3 ಆಗುತ್ತೆ. 3+4 ಕೊಡಬಹುದಿತ್ತು. ಆಲ್ರೆಡಿ ಸ್ಯಾಮ್ಸಂಗ್ ಎಲ್ಲ 4+5 ಕೊಡ್ತಾರೆ. ಸೊ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳಬೇಕು. ಸೊ 3+4 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಇರ್ತಾಯಿತ್ತು ಅಂತಲೇ ನನ್ನ ಒಂದು ಅಭಿಪ್ರಾಯ. ಸೊ ಇಷ್ಟೆಲ್ಲ ಆದರೆ ಮತ್ತು ಕೊನೆಯದಾಗಿ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಸೊ ಕ್ಯಾಮ್ರಾ ಬಗ್ಗೆ ಬಂದಾಗ ತುಂಬ ಬಿಗ್ ಅಪ್ಗ್ರೇಡ್ ಅಂತಲೇ ಹೇಳಬೇಕು. ಮುಂಚೆ IMX ಸೆನ್ಸರ್ ತಂದಿದ್ರು, ಸೋನಿ IMX ಸೆನ್ಸರು ಮೇನ್ ಕ್ಯಾಮ್ರಾಗೆ. ಆದರೆ ಈಗ ಸೋನಿ LYT ಸೆನ್ಸರ್ 600 ತಂದಿದ್ದಾರೆ. ಸೊ ಬರ್ತಾ ಹೋಗೋಣ ಹೇಗಿದೆ ಕ್ಯಾಮ್ರಾ ಅಂತ ಸ್ಪೆಸಿಫಿಕೇಶನ್ಸ್.
ಮೊದಲನೇದಾಗಿ ಮೇನ್ ಕ್ಯಾಮ್ರಾ ನೋಡ್ಕೊಳ್ಳೋಣ. ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ವಿತ್ OS. ಇದರಲ್ಲಿ ಸೋನಿ ಅವರ LYT 600 ಸೆನ್ಸರ್ ಇರುವಂಥದ್ದು. ಈ ಸೆನ್ಸರು ಲೋ ಲೈಟ್ಗೆಲ್ಲ ಪರ್ಫಾರ್ಮೆನ್ಸ್ಗೆಲ್ಲ ಚೆನ್ನಾಗಿ ಫೋಟೋಸ್ ಆಗುತ್ತೆ ಅಂತ ಹೇಳ್ಬೇಕು. ಲೋ ಲೈಟ್ ಇದ್ರೆ ಚೆನ್ನಾಗೆಲ್ಲ ಕ್ಲಿಯರ್ ಆಗಿ ಒಂದು ಡೀಟೇಲ್ಸ್ ನಿಮಗೆ ಕೊಡುತ್ತೆ. ನೋಡ್ತಾ ಇರೋ ಸ್ಕ್ರೀನ್ ತೋರಿಸ್ತಾ ನಿಮಗೆ ಸ್ವಲ್ಪ ಎಕ್ಸಾಂಪಲ್ಸು ಚೆನ್ನಾಗಿದೆ ಅಂತಾನೆ ಹೇಳಬೇಕು. ಚೆನ್ನಾಗಿ ಫೋಟೋಸ್ ತಗೊಳುತ್ತೆ ಅಂತ ಹೇಳಬೇಕು ಈ ಒಂದು ಮೊಬೈಲು. ಪೋರ್ಟ್ರೇಟ್ ಶಾಟ್ಸ್ ಕೂಡ ಅಷ್ಟೇ. ಸೊ ಚೆನ್ನಾಗಿ ಮಾಡಬಹುದು ಅಂತಾನೆ ಹೇಳಬೇಕು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಟ್ರಾ ವೈಡ್ ಕ್ಯಾಮ್ರಾ ನೀಡ್ತಿದ್ದಾರೆ. ಇದು ಬಂದ್ಬಿಟ್ಟು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ. ಇದರಲ್ಲಿ ಸೋನಿ ಅವರ IMX355 ಸೆನ್ಸರ್ ಯೂಸ್ ಮಾಡಿದ್ದಾರೆ. ಸೊ ಇದು ಸಖತ್ತಾಗಿ ವೈಡ್ ಆಗಿ ನೀವು ಫೋಟೋಸು, ಪೋರ್ಟ್ರೇಟ್ ಶಾರ್ಟ್ಸು, ವಿಡಿಯೋ ಚೆನ್ನಾಗೆಲ್ಲ ತೊಗೊಬೋದು. ಸಖತ್ತಾಗಿ ವೈಡ್ ಆಗಿ ಬರತ್ತಂತಾನೆ ಹೇಳಬೇಕು. ಸೊ ಇದು ಕೂಡ ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ. ಮತ್ತು ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಫ್ರಂಟ್ ಕ್ಯಾಮ್ರಾ ಅಂದರೆ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು ನಮಗೆ 16 ಮೆಗಾ ಪಿಕ್ಸೆಲ್ ಹೊಂದಿರುವಂಥ ಒಂದು ಸೆಲ್ಫಿ ಕ್ಯಾಮ್ರಾ ನಮಗೆ ಸಿಗ್ತಾ ಇರುವಂತಹದ್ದು. ಇದು ಕೂಡ ಚೆನ್ನಾಗಿ ಫೋಟೋಸ್ ಹೊಳುತ್ತೆ ಅಂತ ಹೇಳಬೇಕು. ಇದು ಚೆನ್ನಾಗಿ ಫೋಟೋಸ್ ಹೊಳುತ್ತೆ. ಆದರೆ ರೆಕಾರ್ಡಿಂಗು ಬರೀ 1080p ಇರುವಂಥದ್ದು, ಯಾಕಂದರೆ 16 ಮೆಗಾ ಪಿಕ್ಸೆಲ್ ಐತೆ. ಸೊ ಇದೊಂದು ಸ್ವಲ್ಪ ಬೇಜಾರು ವಿಷಯ ಅಂತಲೇ ಹೇಳಬೇಕು. ಇನ್ನು ಓವರಾಲ್ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಂದ್ರೆ ಮೊಬೈಲ್ ಚೆನ್ನಾಗಿದೆ ಅಂತ ಹೇಳಬೇಕು. ಸೊ ಕೊನೆಯದಾಗಿ ಪ್ರೈಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೇಳ್ದಲ್ಲ ನಿಮಗೆ 8GB RAM ಪ್ಲಸ್ 128GB ನಿಮಗೆ 25,000ಕ್ಕೆ ಸಿಕ್ಕಿದೆ. ಆಮೇಲೆ ನೀವು ಡಿಸ್ಕೌಂಟ್ ಕೂಡ ಮಾಡ್ಕೊಬೋದು. ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಕೇವಲ ನಿಮಗೆ 24,000ಕ್ಕೆ ಸಿಗುತ್ತೆ. ಚೆನ್ನಾಗಿದೆ ಅಂತ ಹೇಳ್ಬೇಕು ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಮೊಬೈಲು. ಹೌದು. ಸೊ ಇದ್ರ ಬಗ್ಗೆ ಕನ್ಕ್ಲೂಷನ್ ಬಗ್ಗೆ ಬರಬೇಕಂದ್ರೆ ಚೆನ್ನಾಗಿದೆ ಮೊಬೈಲು. ಕಣ್ಣು ಮುಚ್ಕೊಂಡು ಈ ಒಂದು ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದು. ಎಂತಕ್ಕಂದರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರು ಚೆನ್ನಾಗಿದೆ. ಪವರ್ಫುಲ್ ಪ್ರೊಸೆಸರು. ಇಂಥ ಒಂದು ಪವರ್ಫುಲ್ ಪ್ರೊಸೆಸರ್ನ ಇಂಥ ಒಂದು ಪ್ರೈಸ್ ರೇಂಜ್ಗೆ ಕೊಡಲ್ಲ. ಸೊ ಇದೊಂದು ಥಮ್ಸ್ ಅಪ್ ಅಂತ ಹೇಳಬೇಕು OnePlus ಅವ್ರಿಗೆ ಇಂಥ ಒಂದು ಪ್ರೈಸ್ ರೇಂಜ್ ನೀಡ್ತಿರೋಕ್ಕೋಸ್ಕರ. ಸೊ ಈ ಒಂದು ಮೊಬೈಲ್ ಕಣ್ಣು ಮುಚ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಯಾರ ಮೊಬೈಲ್ನ ಪರ್ಚೇಸ್ ಮಾಡ್ಬೇಕಂತಿದ್ರೆ ಒಂದು ಮೊಬೈಲ್ನ ಆರಾಮ್ಸೆ ಈ ಒಂದು ಮೊಬೈಲ್ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ಸೊ ಇಷ್ಟ ಆಯಿತು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಮತ್ತು ಈ ಥರನೇ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೆಂಗಂದರೆ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.